ಇದ್ ಹೇಗೆ? ನಾನೀ ಕೆಲ್ಸನ ನಿನ್ಗಿಂತ ಮುಂಚೆನೆ ಮಾಡಿದ್ದೆ. ನೀನೇನಾದ್ರೂ ಹೊಸ್ದಾಗ್ ಟ್ರೈ ಮಾಡು. ಓಕೆ ಮೇಡಮ್. ಆದ್ರೂ ಹೆಂಡತಿ ಅಂತ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ. ಗಂಡ ಅಂತ ಸೇವ್ ಆಗಿರೋದ್ ನೋಡಿ ಹೇಳ್ಕೊಳಕ್ ಆಗದಿರಷ್ಟು ಖುಷಿ ಆಯ್ತು. ನಮ್ ವಿಷಯ ಬಿಡು, ಅತ್ತೆ ಏನು ತುಂಬಾ ಖುಷಿಯಾಗಿದಾರಲ್ಲ. ಯಾವಾಗ ನೋಡು ಅವ್ರ ಮುಖದಲ್ಲಿ ಬೇಜಾರೇ ಇರ್ತಿತ್ತು. ಇವಾಗ ನೋಡಿದ್ರೆ ಖುಷಿಯಾಗಿ ಚಿಕ್ಕ ಮಕ್ಕಳ ತರ ಓಡಾಡ್ತಿದ್ದಾರೆ. ಆ ಖುಷಿಗೆ ಏನ್ ಕಾರಣ? ನಿನಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಅದೇನಂತ ಹೇಳು. ಗೊತ್ತು. ಅದೇನ್ ಮಿರಾಕಲ್ ಮಾಡಿದ್ಯಾ ಅಂತ ಹೇಳು. ಇಷ್ಟು ದಿನ ನಮ್ ಫ್ಯಾಮಿಲಿ ಬಗ್ಗೆ ಯಾರು ಏನೇ ಮಾತಾಡಿದ್ರು ನನಗ್ ತುಂಬಾ ಕೋಪ ಬಂದ್ಬಿಡ್ತಿತ್ತು. ಎದ್ರಿಗ್ ಯಾರೇ ಇದ್ರು ಅವ್ರ ದೊಡ್ಡೋರು ಚಿಕ್ಕವರು ಅಂತಾನು ನೋಡ್ದೆ ಅವ್ರ ಜೊತೆ ಜಗಳಕ್ ಹೋಗ್ತಿದ್ದೆ. ಅದ್ ನಿನಗೂ ಗೊತ್ತು. ಗೊತ್ತು. ಆದ್ರೆ ನಾನ್ ಹಾಗಿರೋದು ನಮ್ಮಮ್ಮಂಗೆ ಇಷ್ಟ ಇಲ್ಲ. ತುಂಬಾ ತಾಳ್ಮೆಯಿಂದ ಹೊಂದ್ಕೊಂಡಿರು ಅಂತ ಹೇಳಿದ್ದಾರೆ. ಯಾರೇನೇ ಮಾಡಿದ್ರು ತಾಳ್ಮೆಯಿಂದ ನಿಭಾಯಿಸು ಅಂತ ಹೇಳಿದ್ದಾರೆ. ನಮ್ಮ ಮದ್ವೆಗೆ ಸ್ವಂತದವರು, ಬಂಧು ಬಳಗ ಎಲ್ರೂ ಬರ್ಬೇಕು ಅಂತ ಅಮ್ಮ ಆಸೆ ಪಡ್ತಿದ್ದಾರೆ. ನೆನ್ನೆ ರಾತ್ರಿ ಅಪ್ಪನ್ ಫೋಟೋ ಮುಂದೆ ನಿಂತ್ಕೊಂಡು ತುಂಬಾ ಅಳ್ತಾ ಇದ್ರು. ನೋಡಿ ಮನ್ಸಿಗೆ ತುಂಬಾ ಕಷ್ಟ ಆಯ್ತು. ನಾನ್ ಯಾರ್ ಖುಷಿಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀನೋ ಅವರೇ ಖುಷಿಯಾಗಿಲ್ಲ ಅಂದ್ಮೇಲೆ ಸ್ವಲ್ಪ ಬದ್ಲಾಗೋದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತು. ಇನ್ ಮುಂದೆ ನಮ್ ದೊಡ್ಡಪ್ಪ ದೊಡ್ಡಮ್ಮ, ಪಂಕಜ ಮೇಡಮ್, ಇಂದ್ರ ಅತ್ತೆ ಇವರೆಲ್ಲ ನನಗೆ ನಮ್ ಮನೆಯವ್ರಿಗೆ ಎಷ್ಟೇ ಅವಮಾನ ಮಾಡಿದ್ರು ಕೋಪ ಮಾಡ್ಕೊಳ್ದೆ ಅವ್ರಿಗೆ ಸಮಾಧಾನವಾಗಿ ಅರ್ಥ ಮಾಡಿಸ್ಬೇಕು. ನಾನ್ ಬೋಲ್ಡಾಗ್ ಮಾತಾಡಿದ್ರೆ ತಾನೇ ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಆ ನಡವಳಿಕೆನ ನಾನ್ ಸಂಪೂರ್ಣವಾಗಿ ನಮ್ಮಮ್ಮನ್ಗೋಸ್ಕರ ಬದಲಾಯಿಸ್ಕೋತೀನಿ. ನನ್ನ ದ್ವೇಷಿಸೋರೆಲ್ಲ ನನ್ನ ಇಷ್ಟಪಡ್ಬೇಕು, ಹಾಗ್ ನಡ್ಕೋತೀನಿ. ಅವರೆಲ್ಲರೂ ನಮ್ಮ ಮದ್ವೆಗ್ ಬಂದು ನನಗೆ ಮನ್ಸಾರೆ ಹಾರೈಸ್ಬೇಕು, ಹಾರೈಸ್ತಾರೆ. ಹಾಗ್ ನಾನ್ ಮಾಡ್ತೀನಿ. ಆದ್ರೆ ನಿನಗೆ ಕೋಪ ಬರ್ಸ್ಬೇಕು ಅಂತ ನಿನ್ ಸುತ್ತ ಒಂದ್ ಗುಂಪು ಸುತ್ತಾನೆ ಇದೆಯಲ್ಲ ರಾಧಿಕಾ. ಪರವಾಗಿಲ್ಲ ಚಿರು, ಯಾರೇನೇ ಮಾಡಿದ್ರು ಒಂದ್ ಸ್ಮೈಲ್ ಕೊಟ್ಟು ಸುಮ್ನಾಗ್ಬಿಡ್ತೀನಿ. ನನ್ ಮನ್ಸನ್ನ ನಾನ್ ಹಾಗ್ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಬದಲಾವಣೆ ಎಲ್ಲ ಎಷ್ಟ್ ದಿನ? ಲೈಫ್ ಲಾಂಗ್ ಇರುತ್ತಾ? ಇಲ್ಲ, ಮದ್ವೆ ಆಗೋವರ್ಗೂ ಮಾತ್ರ. ಆಮೇಲೆ ನನ್ ಸುತ್ತಮುತ್ತಲಿನ ಜನ ಬದ್ಲಾಗಿಲ್ಲ ಅಂದ್ರೆ ಒಳಗಿರೋ ಹಳೆ ರಾಧಿಕಾ ಮತ್ತೆ ಅವತರ ತಾಳ್ತಾಳೆ. ಚೆನ್ನಾಗೇ ಮಾತಾಡ್ತೀಯ. ಮತ್ತೆ ಕನ್ನಡದ ಹುಡುಗಿ ಅಂದ್ರೆ ಏನ್ ಅನ್ಕೊಂಡೆ? ಕೋಲೆ ಬಸವನ್ ಹಾಗೆ ತಲೆ ಅಲ್ಲಾಡಿಸ್ತೀನಿ ಅನ್ಕೊಂಡ್ಯಾ? ಮಮ್ಮಿ, ತುಂಬಾ ನೋವಾಗ್ತಿದೆ ಮಮ್ಮಿ. ಸ್ವಲ್ಪ ತಡ್ಕೊಳ್ಳೋ ಆರ್ಯ. ಈ ಗಾಯ ನೋಡ್ತಿದ್ರೆ ನನಗ ರಾಧಿಕಾನೇ ನೆನ್ಪಾಗ್ತಾ ಇದ್ದಾಳೆ. ನನಗ್ ಬರ್ತಾ ಇರೋ ಕೋಪಕ್ಕೆ ಆ ರಾಧಿಕಂಗೆ ಹೀಗೆ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ. ಓ ಇಂದಿರಾ, ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ತಿದ್ಯಾ? ನಮ್ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡಿದ್ರೆ ಎಲ್ಲ ಬಂದು ಅವರೇ ನೋಡ್ಕೊಳ್ತಾರೆ. ಅದನ್ನ ನೋಡಿದಷ್ಟು ರಾಧಿಕನ್ ಮೇಲಿನ ಕೋಪ ನಿನಗೆ ಜಾಸ್ತಿ ಆಗತ್ತೆ. ಬರ್ಲಿ, ಕೋಪ ಬಂದಷ್ಟು ನನಗೆ ಒಳ್ಳೇದು. ಅಪ್ಪ, ನೀವೇನಪ್ಪ ಯಾವಾಗ್ಲೂ ಆ ರಾಧಿಕನೇ ಸಪೋರ್ಟ್ ಮಾಡ್ಕೊಂಡು? ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ. ತಪ್ಪು ನಿಂದಲ್ಲ ಕಣೋ, ನಿಮ್ಮಮ್ಮ ನಿನಗೆ ಕೊಟ್ಟಿರೋ ಸದರ. ಯಾಕ್ರಿ ಸುಮ್ನೆ ನನ್ ಮಗಂಗ್ ಬೈತಾ ಇರ್ತೀರಾ? ಅಮ್ಮ ಇಂದಿರಾ, ಅಮ್ಮ ಇಂದಿರಾ. ಅಣ್ಣ ಬಾಣ್ಣ ಕೂತ್ಕೋ. ಕೂರೋದ? ನನಗೆ ಕೂರಕ್ಕೂ ಆಗ್ತಾ ಇಲ್ಲ, ನಿಲ್ಲೋಕ್ಕೂ ಆಗ್ತಾ ಇಲ್ಲ, ನಿದ್ರೆನೂ ಮಾಡಕ್ ಆಗ್ತಾ ಇಲ್ಲ. ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಅಮ್ಮ ಇಂದಿರಾ. ಯಾಕಣ್ಣ, ಏನಾಯ್ತು? ಏನಾಯ್ತು ಅಂತನಾ? ನಿನ್ನೆ ರಾತ್ರಿ ಸುಮಾರು 12 ಗಂಟೆ ಇರಬಹುದು, ಯಾರೋ ಬಂದು ದಡ 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 ಅಂತ ಬಾಗಿಲು ಬಡಿತಾ ಇದ್ರು. ನಾನು ಯಾರಪ್ಪ ಇಷ್ಟೊತ್ನಲ್ಲಿ ಅಂತ ಭಯ ಪಟ್ಕೊಂಡು ಬಾಗಿಲು ತೆಗೆದ್ರೆ ರಾಧಿಕಾ ಒಳ್ಳೆ ದೆವ್ವ ನಿಂತಿದ್ಲು. ನಾನು ಏನಮ್ಮ ಇಷ್ಟೊತ್ನಲ್ಲಿ ಅಂತ ಕೇಳಿದ್ರೆ, ನಮ್ಮ ಅಣ್ಣನಿಗೆ ಯಾಕೆ ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡಿದಿರಿ ಅಂತ ನನ್ನ ಮೇಲೆ ಧಮಕಿ ಹಾಕುವಾಗ ಮಾತಾಡಿದ್ಲು. ನಾನು ಹೇಳ್ದೆ ಇರೋದನ್ನೆಲ್ಲ ಹೇಳಿ ನನ್ನನ್ನೇ ಅಪರಾಧಿ ಮಾಡಿಬಿಟ್ಲು. ಅವಳಿಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಇಲ್ ನೋಡಿದ್ರೆ ನನ್ ಮಗಂಗ್ ಈ ತರ ಹೊಡೆದ್ ಕಳಿಸಿದಾಳೆ, ಅಲ್ ನೋಡಿದ್ರೆ ಹೊತ್ತು ಗೊತ್ತು ಇಲ್ದ ಹಾಗೆ ಮನೆ ಒಳಗೆ ನುಗ್ಗಿ ದೊಡ್ಡವರು ಅಂತಾನು ನೋಡ್ದೆ ಬಾಯಿಗೆ ಬಂದಾಗ ಮಾತಾಡಿದಾಳೆ. ಅವಳನ್ನ ಏನ್ ದೊಡ್ಡ ರೌಡಿ ಅಂತ ಅನ್ಕೊಂಡಿದ್ದಾಳ? ಅವಳ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಅದೆಲ್ಲ ಏನಿಲ್ಲಮ್ಮ ಇಂದಿರಾ.
ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ನಂತೆ. ಹಂಗೆ ಅವಳಿಗೆ ಶ್ರೀಮಂತ ಹುಡುಗನ ಮದುವೆ ಆಗ್ತಾ ಇದ್ದೀನಿ ಅನ್ನೋ ಸೊಕ್ಕು. ಅಲ್ಲ, ನಿನ್ನ ಶ್ರೀಮಂತಿಗೆ ಮುಂದೆ ಅವಳು ಶ್ರೀಮಂತಿಗೆ ಏನೇನು ಅಲ್ಲ ಬಿಡು. ಅಷ್ಟೇ ಅಲ್ಲ ಇಂದಿರಾ, ಆರ್ಯನ್ ತಲೆ ಓಡ್ದಂಗೆ ಅವ್ರ ಅಮ್ಮನ್ ತಲೆ ಓಡಿಯೋದ್ ಎಷ್ಟೊತ್ತು, ಒಂದಲ್ಲ ಒಂದಿನ ಓಡಿತೀನಿ ಅಂತ ಹೇಳಿದ್ಲು. ಏನೋ ನಮ್ಮ ಮಮ್ಮಿಗೆ ಹೊಡಿತೀನಿ ಅನ್ಲ? ಎಷ್ಟು ಧೈರ್ಯ ಇದ್ರೆ ಅವಳ ಆತರ ಮಾತಾಡ್ತಾಳೆ? ಅವಳನ್ನ ಸುಮ್ನೆ ಬಿಡಬಾರ್ದು. ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರೋ. ನೋಡಿ, ರಾಧಿಕನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ಹೀಗೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನಾದ್ರೂ ಸೀನ್ ಕ್ರಿಯೇಟ್ ಮಾಡಿರ್ತಾಳ, ಅದಕ್ಕೆ ಅವಳು ಹಾಗೆ ಮಾಡಿರ್ತಾಳೆ. ಅಯ್ಯೋಯ್ಯೋ, ಇಲ್ಲಪ್ಪ ಚಂದ್ರಕಾಂತ. ದಯವಿಟ್ಟು ಇರೋ ಸಮಸ್ಯೆನೇ ಸಾಕು. ನೀವು ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡಿ. ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಅಪ್, ಏನಮ್ಮ ಇಂದಿರಾ ಇದು? ನಿನ್ ಗಂಡ ಹೀಗ್ ಮಾತಾಡ್ತಾ ಇದ್ದಾರೆ. ಯಾವಾಗ ನೋಡಿದ್ರು ಆ ರಾಧಿಕಂಗೆ ಸಪೋರ್ಟ್ ಮಾಡ್ತಾರಲ್ಲ. ಹೌದು ಅತ್ತೆ, ನಾನು ಅದನ್ನೇ ಹೇಳ್ತಾ ಇರೋದು. ಅಪ್ಪ ತುಂಬಾ ಒಳ್ಳೆಯವರಾಗಕ್ ನೋಡ್ತಾ ಇದ್ದಾರೆ. ನೀವ್ ಹೇಗಾದ್ರೂ ಇರಿಪ್ಪ. ಲೆಕ್ಕ ನೋಡಿದ್ರೆ ಅವಳು ನನ್ಗೆ ಹೊಡೆದಾಗ ನೀವು ಅವಳ ತಲೆಗೆ ಹೊಡಿಬೇಕಾಗಿತ್ತು. ಅಂಥದ್ರಲ್ಲಿ ಇಲ್ಲಿ ಬರೀ ಮಮ್ಮಿ ಮಾತ್ರ ನನಗೆ ಸಪೋರ್ಟ್ ಮಾಡ್ತಾ ಇರೋದು. ಅಮ್ಮ ಇಂದಿರಾ, ಆವತ್ತು ಎಂಗೇಜ್ಮೆಂಟ್ ಆದಾಗ್ಲಿಂದ ರಾಧಿಕಾ ನಿನ್ ಮೇಲೆ ವಿಷ ಕಾರ್ತಾ ಇದ್ದಾಳೆ. ನಾನೇನು ಬುದ್ಧಿ ಇಲ್ದೆ ಅವಳು ಎಷ್ಟೇ ಅವಮಾನ ಮಾಡಿದ್ರು, ಹೋಗ್ಲಿ ಬಿಡು ನನ್ನ ತಮ್ಮನ ಮಗಳು, ನನ್ನ ಬಿಟ್ರೆ ಆ ಮನೆಗೆ ಇನ್ ಯಾರಿದ್ದಾರೆ ಅಂತ ಎಲ್ಲದಕ್ಕೂ ಆ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೀನಿ. ಆದ್ರೆ ನೀನ್ ಹಾಗಲ್ವಲ್ಲ, ನನ್ನ ತಮ್ಮನಿಂದಾಗಿ ನಿನ್ನ ಮನೆ ಬಿಟ್ಟು ಹೊರಗಡೆ ಹೋದೆ. ಆದ್ರೂ ಯಾರ ಸಹಾಯನೂ ಇಲ್ಲದೆ ನೀನಾಗಿಯೇ ಕಷ್ಟಪಟ್ಟು ಆಸ್ತಿ ಸಂಪತ್ತು ಎಲ್ಲ ಸಂಪಾದನೆ ಮಾಡಿ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದೀಯ. ಅಕಸ್ಮಾತ್ ನೀನು ತೊಳ್ಳೋ ಗಾಡಿನೋ ಟೈಲರ್ ಕೆಲಸನೋ ಮಾಡ್ಕೊಂಡಿದ್ರೆ ಆ ಜಾನಕಿ ಮನೆಯವ್ರು ನಿನ್ನ ನೋಡಕ್ ಬರ್ತಾ ಇದ್ರ? ನೋ ನೋ, ಚಾನ್ಸೇ ಇಲ್ಲ. ಇಲ್ಲಿ ದುಡ್ಡೇ ಮುಖ್ಯನಮ್ಮ ಇಂದಿರಾ. ನಿನ್ನ ಹತ್ರ ದುಡ್ಡಿರೋಕ್ಕೋಸ್ಕರನೇ ರಾಧಿಕನ ಮನೆಯವರು ನಿನ್ನ ಹತ್ರ ಬರ್ತಾ ಇರೋದು. ಸಿಹಿ ಇರೋ ಕಡೆ ನೊಣಗಳು ಮುತ್ಕೋತವಲ್ಲ ಹಾಗೆ. ಬಾವಾ, ಒಂದು ನಿಮಿಷ. ನೀವು ಇದನ್ನ ಹೇಳೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ರಾ? ನಿಮ್ಗೆ ಏನೇ ಸಮಸ್ಯೆ ಇದ್ರು ನೀವೇ ಬಗೆಹರಿಸ್ಕೊಳ್ಳಿ. ಇಂದ್ರಿಗೆ ಏನಾದ್ರು ಸಮಸ್ಯೆ ಬಂದ್ರೆ ಅದನ್ನ ಅವಳೇ ಸಾಲ್ವ್ ಮಾಡ್ಕೊಳ್ತಾಳೆ. ಅನಾವಶ್ಯಕವಾಗಿ ಅವಳನ್ನ ಎತ್ಕಟ್ಬೇಡಿ. ಏನಪ್ಪ ಚಂದ್ರಕಾಂತ, ನೀನ್ ಹೀಗೆ ಹೇಳ್ತಾ ಇದೀಯಲ್ಲ? ನಿನ್ನೆ ರಾತ್ರಿ ಅವಳು ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ದ ಹಾಗೆ ನಿಮ್ ಮನೆಗೂ ಬಂದು ಗಲಾಟೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮೊದ್ಲೇ ಅವಳು ಹಾರಾಟನ ನೋಡಕ್ ಆಗ್ತಿರ್ಲಿಲ್ಲ. ಈಗ ಅವಳ ಜೊತೆ ಆ ಚಿರು ಬೇರೆ ಸೇರ್ಕೊಂಡಿದ್ದಾರೆ. ಅವನ ಹತ್ರ ಎಷ್ಟು ಆಸ್ತಿ ಇದೆ? ಅದೆಲ್ಲ ನಮಗ್ ಗೊತ್ತಿಲ್ಲ ಇಂದಿರಾ. ಆದ್ರೆ ಅವನೊಬ್ಬ ದೊಡ್ಡ ಶ್ರೀಮಂತ ಅನ್ನೋದ್ ಮಾತ್ರ ಗೊತ್ತು. ನನ್ನ ಹತ್ರ ಅವನ್ಕಿಂತ 3 ಪಟ್ಟು ಹೆಚ್ಚು ಶ್ರೀಮಂತಿಕೆ ಇದೆ. ನನ್ನ ವಿರುದ್ಧ ಯಾರಾದ್ರೂ ನಿಂತ್ರೆ ಅವ್ರ ಜನ್ಮ ಜಾಲಾಡ್ಬಿಡ್ತೀನಿ. ಹಾಗ್ ಹೇಳು ಮತ್ತೆ. ಅಮ್ಮ ಇಂದಿರಾ, ನೀನು ನಿನ್ನ ಗತ್ತು ಗಾಂಭೀರ್ಯನ ಹೀಗೆ ಮೇಂಟೈನ್ ಮಾಡಬೇಕು ಅಂದ್ರೆ ನಾನು ಹೇಳ್ದ ಕೇಳ್ಬೇಕಾಗತ್ತೆ. ಏನ್ ಮಾಡ್ಬೇಕು?